ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಹಿಂದಿನ ಶ್ರೀಮದ್ ಭಾಗವತದ ಶ್ಲೋಕದಲ್ಲಿ ನಾವು ಪತಿವ್ರತೆ ಗಾಂಧಾರಿ ತನ್ನ ಪತಿ ಧೃತರಾಷ್ಟ್ರನನ್ನ ಹಿಂಬಾಲಿಸಿದಳು ಅನ್ನುವಂಥದ್ದನ್ನು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 31ನೆಯ ಶ್ಲೋಕ. ಅಜಾತಶತ್ರು ಕೃತಮೈತ್ರೋ ಹುತಾಗ್ನಿರ್ವಿಪ್ರಾನ್ನತ್ವಾ ತಿಲಗೋ ಭೂಮಿರುಕ್ಮೈಃ ಗ್ರಹಂ ಪ್ರವಿಷ್ಟೋ ಗುರುವಂದನಾಯ ನ ಚಾಪಶ್ಯತ್ ಪಿತರೌ ಸೌಬಲೀಂ ಚ. ಅಜಾತಶತ್ರುವಾದ ಮಹಾರಾಜ ಯುಧಿಷ್ಠಿರನು ದೇವತಾ ಸ್ತೋತ್ರ ಮಾಡಿ ಸೂರ್ಯದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನ ಅರ್ಪಿಸಿ ಧಾನ್ಯ, ಗೋವು, ಭೂಮಿ, ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ ತನ್ನ ದಿನನಿತ್ಯದ ಪ್ರಾತರನುಷ್ಠಾನವನ್ನು ಪೂರೈಸಿದನು. ಆ ಬಳಿಕ ಅವನು ಹಿರಿಯರನ್ನ ವಂದಿಸಲು ಅರಮನೆಯನ್ನ ಪ್ರವೇಶಿಸಿದನು. ಆದರೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನಾಗಲಿ ಸುಬಲ ರಾಜನ ಪುತ್ರಿಯಾದ ದೊಡ್ಡಮ್ಮನನ್ನಾಗಲಿ ಕಾಣದಾದನು. अजात शत्रु महाराज युधिष्ठिर देवता स्तोत्र करके सूर्यदेव को अग्नि कार्य में हविस अर्पण करके धान्य, गो, भूमि, सुवर्ण को ब्राह्मणों को दान देके नमस्कार करके अपने प्रतिनित्य के प्रातः अनुष्ठान को समाप्त किए. उसके बाद वो अपने बड़े बुजुर्गों को प्रणाम करने हेतु राजगृह को प्रवेश किए. वो अपने बड़े बापू, छोटे बापू को, सुबल राजा के पुत्री अपने बड़ी माँ को भी नहीं देखे. ಮಹಾರಾಜ ಯುಧಿಷ್ಠಿರನು ಅತ್ಯಂತ ಧಾರ್ಮಿಕನಾದ ರಾಜನಾಗಿದ್ದನು. ಏಕೆಂದರೆ ಅವನು ಸ್ವತಃ ಗೃಹಸ್ಥರ ಧಾರ್ಮಿಕ ವಿಧಿಗಳನ್ನು ನಿತ್ಯವೂ ಅನುಷ್ಠಾನ ಮಾಡುತ್ತಿದ್ದನು. ಗೃಹಸ್ಥರು ಬೆಳಗಿನ ಜಾವದಲ್ಲಿ ಏಳುವುದು ಅವಶ್ಯಕ. ಆ ಬಳಿಕ ಸ್ನಾನವನ್ನು ಮಾಡಿ ಮನೆಯಲ್ಲಿ ಸ್ತೋತ್ರಗಳಿಂದ ದೇವತೆಗಳಿಗೆ ಗೌರವ ಸಲ್ಲಿಸಬೇಕು. ಅಗ್ನಿ ಕಾರ್ಯದಲ್ಲಿ ಆಹುತಿಯನ್ನು ಅರ್ಪಿಸಬೇಕು. ಬ್ರಾಹ್ಮಣರಿಗೆ ಭೂಮಿ, ಗೋವು, ಧಾನ್ಯ, ಸುವರ್ಣ ಮುಂತಾದವುಗಳನ್ನು ದಾನ ಮಾಡಬೇಕು. ಕೊನೆಯಲ್ಲಿ ಹಿರಿಯರಿಗೆ ಗೌರವದಿಂದ ಪ್ರಣಾಮ ಮಾಡಬೇಕು. ಶಾಸ್ತ್ರಗಳಲ್ಲಿ ವಿಧಿಸಲಾದ ಕಟ್ಟಳೆಗಳನ್ನು ಪಾಲಿಸಲು ಸಿದ್ಧನಿರದವನು ಕೇವಲ ಪುಸ್ತಕ ಜ್ಞಾನದಿಂದ ಒಳ್ಳೆಯ ಮನುಷ್ಯನಾಗಲಾರ. ಆಧುನಿಕ ಗೃಹಸ್ಥರು ವಿಭಿನ್ನ ಜೀವನ ಕ್ರಮವನ್ನು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅವು ತಡವಾಗಿ ಏಳುವುದು, ಯಾವುದೇ ಬಗೆಯಾದ ಶೌಚವನ್ನು ತೀರಿಸದೆ, ಮೇಲೆ ಉಲ್ಲೇಖಿಸಲಾದ ಶುಚಿಕಾರಕ ಅನುಷ್ಠಾನಗಳನ್ನು ಮಾಡದೆ, ಹಾಸಿಗೆಯಲ್ಲೇ ಚಹಾಪಾನ ಮಾಡುವುದು ಇತ್ಯಾದಿ. ಪೋಷಕರ ಅಭ್ಯಾಸವನ್ನೇ ಗೃಹಸ್ಥರ ಮಕ್ಕಳು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಇಡೀ ತಲಾಂತರವೇ ನರಕದತ್ತ ಸರಿಯುತ್ತಿದೆ. ಅವರು ಸಾಧುಗಳ ಸಂಗ ಮಾಡದಿದ್ದರೆ ಅವರಿಂದ ಯಾವ ಒಳಿತನ್ನೂ ನಿರೀಕ್ಷಿಸುವಂತಿಲ್ಲ. ಧೃತರಾಷ್ಟ್ರನಂತಹ ಐಹಿಕವಾದಿಗಳಾದ ವ್ಯಕ್ತಿಗಳು ವಿದುರನಂತಹ ಸಾಧುವಿನಿಂದ ಪಾಠ ಕಲಿಯಬಹುದು. ತನ್ಮೂಲಕ ಆಧುನಿಕ ಜೀವನದ ಪರಿಣಾಮಗಳನ್ನು ಶುಚಿಗೊಳಿಸಬಹುದಾಗಿದೆ. ಮಹಾರಾಜ ಯುಧಿಷ್ಠಿರನು ಅರಮನೆಯಲ್ಲಿ ಅವನ ದೊಡ್ಡಪ್ಪ ಚಿಕ್ಕಪ್ಪಂದಿರಾದ ಧೃತರಾಷ್ಟ್ರ, ವಿದುರರನ್ನು, ಸುಬಲ ರಾಜನ ಪುತ್ರಿಯಾದ ಗಾಂಧಾರಿಯನ್ನು ಕಾಣದಾದನು. ಅವರನ್ನು ಕಾಣಲು ವ್ಯಾಕುಲನಾದನು. ಆದ್ದರಿಂದ ಧೃತರಾಷ್ಟ್ರನ ಆಪ್ತ ಕಾರ್ಯದರ್ಶಿಯಾದ ಸಂಜಯನನ್ನ ಕೇಳಿದನು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.